ಕರ್ನಾಟಕದ ನನ್ನ ಆತ್ಮೀಯ ಡಿಪ್ಲೊಮಾ ವಿದ್ಯಾರ್ಥಿ ಮಿತ್ರರೇ, ಈ ದಿನ ಡಿಪ್ಲೊಮಾ CET ವಿಷಯದ 3 ವಿಡಿಯೋಗಳನ್ನ ಇಲ್ಲಿ ತನಕ ನಿಮಗೋಸ್ಕರ ಅರ್ಪಿಸಿದ್ದೀನಿ. ಈಗ 4ನೇ ವಿಡಿಯೋ ಮ್ಯಾಟ್ರಿಸಿಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ದು ಕಂಟಿನ್ಯೂಡ್ ಪಾರ್ಟ್ 3 ಆಗಿದೆ. ಪಾರ್ಟ್ 4 ನೋಡಿ. ಪಾರ್ಟ್ 3ನಲ್ಲಿ ನಿಮಗೆ ಡಿಟರ್ಮಿನೆಂಟ್ಸ್ ಅಂದರೆ ಏನು, ಡಿಟರ್ಮಿನೆಂಟ್ದು ವ್ಯಾಲ್ಯೂ ಕಂಡುಹಿಡಿಯೋದು ಹೆಂಗೆ, ಸೆಕೆಂಡ್ ಆರ್ಡರ್ ಡಿಟರ್ಮಿನೆಂಟ್ದು ವ್ಯಾಲ್ಯೂ, ಥರ್ಡ್ ಆರ್ಡರ್ ಡಿಟರ್ಮಿನೆಂಟ್ದು ವ್ಯಾಲ್ಯೂ, ಅದೇ ಥರ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ ಅದರಲ್ಲಿ ಒಂದು ಪ್ರಾಪರ್ಟಿ ಹೇಳ್ಕೊಟ್ಟಿದ್ದೇನೆ ನೆನ್ನೆ. ಅದೇನಪ್ಪ ಒಂದು ಪ್ರಾಪರ್ಟಿ ಅಂತಂದರೆ, ಇನ್ ಎ ಡಿಟರ್ಮಿನೆಂಟ್ ಇಫ್ ಆಲ್ ದಿ ಎಲಿಮೆಂಟ್ಸ್ above the principal diagonal or below the principal diagonal are zeros, then the value of determinant is product of principal diagonal elements ಅಂತ ಹೇಳ್ಕೊಟ್ಟಿದ್ದೆ. ಅದೊಂದೆರಡು ಲೆಕ್ಕನೂ ಮಾಡಿ ತೋರಿಸಿದ್ದೆ. ಈಗ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಪ್ರಾಪರ್ಟೀಸಲ್ಲಿ ಸೆಕೆಂಡ್ ಪ್ರಾಪರ್ಟಿ ನೋಡಿ. ಸೆಕೆಂಡ್ ಪ್ರಾಪರ್ಟಿ ಏನು ಅಂತ ಬರೆಯೋಕ್ಕಿಂತ ಮುಂಚೆ ಒಂದು ಡಿಟರ್ಮಿನೆಂಟ್ ತಗೋತೀನಿ. ಅದೇ ಥರ ಇನ್ನೂ ಒಂದು ಡಿಟರ್ಮಿನೆಂಟ್ ತಗೋತೀನಿ. ನೋಡಿ, ಈ ಡಿಟರ್ಮಿನೆಂಟಲ್ಲಿ ಆಲ್ ದಿ ಎಲಿಮೆಂಟ್ಸ್ ಆಫ್ ಫಸ್ಟ್ ರೋ ಆರ್ ಝೀರೋಸ್. ಈ ಡಿಟರ್ಮಿನೆಂಟಲ್ಲಿ ಆಲ್ ದಿ ಎಲಿಮೆಂಟ್ಸ್ ಆಫ್ ಫಸ್ಟ್ ಕಾಲಮ್ ಆರ್ ಝೀರೋಸ್. ನೋಡಿ, ಈ ಥರ ಇದ್ದಾಗ ಇದ್ರದ್ದು ವ್ಯಾಲ್ಯೂ ಏನಾಗುತ್ತೆ ನೋಡಿ. ವ್ಯಾಲ್ಯೂ ಏನಾಗುತ್ತೆ ಅಂತಂದರೆ ಎಕ್ಸ್ಪ್ಯಾಂಡ್ ಮಾಡೋಣ. ನೋಡಿ, ಎಕ್ಸ್ಪ್ಯಾಂಡ್ ಮಾಡಿದ್ರೆ ಫಸ್ಟಿಗೆ ನಂಬರ್ ಬರ್ಕೋಬೇಕಲ್ವಾ. 0 ಇಂಟು ಈ ರೋ ಮತ್ತು ಕಾಲಮ್ ಬಿಟ್ಬಿಟ್ಟು ಇದು ಬರ್ಕೋಬೇಕು. ನೋಡಿ, ಇಲ್ಲೇ 0 ಇರೋದ್ರಿಂದ ಇದು ಬರ್ಕೊಂಡ್ರು ಆಮೇಲೆ ಮಲ್ಟಿಪ್ಲೈ ಮಾಡಿದಾಗ 0ನೇ ಬರುತ್ತೆ. ನೆಕ್ಸ್ಟ್ -0 ಇಂಟು ಪ್ಲಸ್ ಮೈನಸ್ ಪ್ಲಸ್, ನೆಕ್ಸ್ಟು -0 ರೋ ಕಾಲಮ್ ಬಿಟ್ಬಿಟ್ರೆ ಏನಾಗುತ್ತೆ 1 3 5 1 ಪ್ಲಸ್ 0 ತಿರ್ಗಾ ರೋ ಮತ್ತು ಕಾಲಮ್ ಬಿಟ್ರೆ 1 2 5 6. ನೋಡಿ, ಇಲ್ಲಿ 0 ಇರೋದ್ರಿಂದ ಇಲ್ಲೂ 0 ಇರೋದ್ರಿಂದ ಇಲ್ಲೂ 0 ಇರೋದ್ರಿಂದ 0 ಇಂಟು ಎನಿಥಿಂಗ್ ಈಸ್ 0, 0 into anything is 0, 0 into anything is 0. Then ಈ ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ. ಆಯ್ತಾ? ಅದೇ ಥರ ಇಲ್ಲಿಗೆ ಬನ್ನಿ. ಈ ಡಿಟರ್ಮಿನೆಂಟಿಗೆ ಬಂದಾಗ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ 0 ಇಂಟು ನೋಡಿ, ಫಸ್ಟ್ ಈ ನಂಬರ್ ಬರೀಬೇಕು, ರೋ ಮತ್ತು ಕಾಲಮ್ ಬಿಟ್ಬಿಡೋಣ. ಏನು ಉಳಿತದೆ 2 5 3 6 ಪ್ಲಸ್ 1 ಇಂಟು ಪ್ಲಸ್ ಅಲ್ಲ ಮೈನಸ್ ಅಲ್ವಾ. ನೆಕ್ಸ್ಟ್ ಏನು ಮಾಡಬೇಕು, ಫಸ್ಟು ಇದನ್ನು ಬರ್ಕೋಬೇಕು, ಮೈನಸ್ ಹಾಕ್ಬಿಟ್ಟು ನೆಕ್ಸ್ಟ್ ನಂಬರ್ ಬರೀಬೇಕು. ಇದ್ರದ್ದು ರೋ ಮತ್ತು ಇದ್ರದ್ದು ಕಾಲಮ್ ಬಿಟ್ರೆ ಏನು ಬರುತ್ತೆ 0 5 0 6. ನೆಕ್ಸ್ಟು ಪ್ಲಸ್ 4 ಇಂಟು ರೋ ಮತ್ತು ಕಾಲಮ್ ಬಿಟ್ರೆ 0 2 0 3. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನಾಗುತ್ತೆ 0 ಇಂಟು ಎನಿಥಿಂಗ್ ಅದೇನು ಮಾಡೋದು ಬೇಡ, 0 ಇಂಟು ಏನಾದರೂ ಬರಲಿ. -1 ಇಂಟು ನೋಡಿ 0 -0 ಆಯ್ತದೆ. 0 ಇಂಟು 6 0, -0 ಇಂಟು 5 0, ಪ್ಲಸ್ 4 ಇಂಟು 0 ಇಂಟು 3 0, 0 ಇಂಟು 2 0. ನೋಡಿ, ಇದು 0 ಆಯಿತು. ಇಲ್ಲಿ 0 ಬಂದಿರೋದ್ರಿಂದ 1 ಇಂಟು 0 0 ಆಗುತ್ತೆ. ಇಲ್ಲೂ 0 ಬರುತ್ತೆ. therefore the value of this determinant is 0. ನೋಡಿ, ಇವಾಗ ಎರಡು ಡಿಟರ್ಮಿನೆಂಟ್ ತೊಗೊಂಡೆ. ಫಸ್ಟ್ ಡಿಟರ್ಮಿನೆಂಟಲ್ಲಿ all the elements of first row are zeros. Second determinantally all the elements of first column are zeros. Avaga the value of determinant is 0. This is one of the properties of determinant. Second property ಏನಪ್ಪ ಹೇಳ್ತದೆ ಅಂತಂದರೆ, ಇನ್ನು ನೋಡಿ, ಬರೀ ಫಸ್ಟ್ ರೋನಲ್ಲಿ 0 ಇರಬೇಕಂತ ಏನಿಲ್ಲ. ಯಾವುದಾದ್ರೂ ರೋ ತಗೊಳ್ಳಿ, ಎಲ್ಲ ಎಲಿಮೆಂಟು 0 ಇದ್ದರೆ, ಯಾವುದಾದ್ರೂ ಒಂದು ರೋನಲ್ಲಿ if all the elements of any row or any column are zeros, then the value of determinant is 0. In a determinant if all the elements of any row or any column are zeros, then
value of determinant is 0. This is second property of determinant. First property ಏನು, ಪ್ರಿನ್ಸಿಪಲ್ ಡಯಾಗ್ನಲ್ above the principal diagonal ಎಲ್ಲ ಎಲಿಮೆಂಟ್ಸ್ 0 ಆಗಿದೆ, ಬಿಲೋ ಎಲ್ಲ 0 ಆಗಿದ್ರೆ ಅದರದ್ದು ವ್ಯಾಲ್ಯೂ ಕಂಡುಹಿಡಿಬೇಕು ಅಂತಂದ್ರೆ ಜಸ್ಟ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಮಲ್ಟಿಪ್ಲೈ ಮಾಡಿದ್ರೆ ಬರ್ತಾ ಇತ್ತು. ಅದು ಹಿಂದಿನ ವಿಡಿಯೋನಲ್ಲಿ ಹೇಳ್ಕೊಟ್ಟಿದ್ದೀನಿ. ಇದು ಎರಡನೇ ಪ್ರಾಪರ್ಟಿ ಏನಪ್ಪಾ ಅಂತಂದ್ರೆ ಯಾವುದಾದ್ರೂ ಒಂದು ರೋದು ಎಲ್ಲ ಎಲಿಮೆಂಟ್ಸು ಅಥವಾ ಯಾವುದಾದ್ರೂ ಒಂದು ಕಾಲಮ್ದು ಎಲ್ಲ ಎಲಿಮೆಂಟ್ಸು 0 ಆಗಿದ್ರೆ ಇದನ್ನೇನು ಎಕ್ಸ್ಪ್ಯಾಂಡ್ ಮಾಡೋಂಗಿಲ್ಲ, ಡೈರೆಕ್ಟ್ ಆಗಿ 0 ಅಂತ ಬರೀಬೋದು. ನೋಡಿ, ಈ ಪ್ರಾಪರ್ಟಿನೆಲ್ಲ ಯೂಸ್ ಮಾಡೋದು ಏನಕ್ಕಪ್ಪ ಅಂತಂದ್ರೆ ಫಾಸ್ಟ್ ಆಗಿ ಲೆಕ್ಕಗಳದ್ದು ಆನ್ಸರ್ಸ್ ಕಂಡುಹಿಡಿಯೋಕ್ಕೆ ಇವೆಲ್ಲ ಕಲ್ತ್ಕೋಬೇಕು. ಈಗ ನೋಡಿ, ಸೆಕೆಂಡ್ ಪ್ರಾಪರ್ಟಿ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರಾಪರ್ಟಿ ನಂಬರ್ 3. ನೋಡಿ, ಪ್ರಾಪರ್ಟಿ ನಂಬರ್ 3 ಹೋಗೋಕ್ಕಿಂತ ಮುಂಚೆ ಒಂದು ಡಿಟರ್ಮಿನೆಂಟ್ ತಗೊಂಡಿದ್ದೀನಿ. ಅದೇ ತರ ಇನ್ನೂ ಒಂದು ಡಿಟರ್ಮಿನೆಂಟ್ ತಗೊಳ್ಳೋಣ. ನೋಡಿ, ಈಗ ಇದರದ್ದು ವ್ಯಾಲ್ಯೂ ಕಂಡುಹಿಡಿತೀನಿ. ಇದರದ್ದು ವ್ಯಾಲ್ಯೂ ಕಂಡುಹಿಡಿಬೇಕಂತಂದ್ರೆ ಫಸ್ಟ್ ಈ ನಂಬರ್ ಬರ್ಕೋತೀವಿ. ಈ ನಂಬರ್ ಬರ್ಕೊಂಡು ಏನು ಮಾಡಬೇಕು, ಇದರದ್ದು ರೋ ಬಿಟ್ಬಿಡ್ಬೇಕು, ಇದರದ್ದು ಕಾಲಮ್ ಬಿಟ್ಬಿಡ್ಬೇಕು. 1 0 2 3. ನೆಕ್ಸ್ಟ್ ಮೈನಸ್ ಹಾಕ್ಬಿಟ್ಟು ನೆಕ್ಸ್ಟ್ ನಂಬರ್ 2ದು ರೋ ಬಿಟ್ಬಿಡ್ಬೇಕು, 2ದು ಕಾಲಮ್ ಬಿಟ್ಬಿಡ್ಬೇಕು. 3 0 1 3 ಪ್ಲಸ್ 3 ಇಂಟು ಇದರದ್ದು ರೋ ಬಿಟ್ಬಿಡ್ಬೇಕು, ಇದರದ್ದು ಕಾಲಮ್ ಬಿಟ್ಬಿಡ್ಬೇಕು. 3 1 1 2. ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ 1 ಇಂಟು ಫಸ್ಟ್ ಇದನ್ನು ಮಲ್ಟಿಪ್ಲೈ ಮಾಡಬೇಕು. 1 ಇಂಟು 3 ಮೈನಸ್ 2 ಇಂಟು 0 0 ಮೈನಸ್ 2 ಇಂಟು 3 ಇಂಟು 3 9 ಮೈನಸ್ 1 ಇಂಟು 0 0 ಪ್ಲಸ್ 3 ಇಂಟು 2 6 1 ಇಂಟು 1 1 3 2s are 6 minus 1 into 1 1. ಈಗ 1 ಇಂಟು 3 ಮೈನಸ್ 0 ಅಂದರೆ 3, 2 ಇಂಟು 9 ಮೈನಸ್ 0 ಅಂದರೆ 9, ಪ್ಲಸ್ 3 ಇಂಟು 6 ಮೈನಸ್ 1 ಅಂದರೆ 5. 1 ಇಂಟು 3 ಮೈನಸ್ 18 ಪ್ಲಸ್ 15. ನೋಡಿ, 3 ಮೈನಸ್ 18 ಅಂದರೆ ಮೈನಸ್ 15 ಪ್ಲಸ್ 15 ಅಂದರೆ 0. ಅಥವಾ 3 ಪ್ಲಸ್ 15 ಮಾಡ್ಕೊಳ್ಳಿ ಫಸ್ಟ್. 3 ಪ್ಲಸ್ 15 ಅಂದರೆ 18, ಮೈನಸ್ 18 ಪ್ಲಸ್ 18 ಅಂದರೆ 0. ಹೆಂಗಾದ್ರೂ ಮಾಡ್ಬೋದು. ನೋಡಿ, 3 ಮೈನಸ್ 18 ಅಂದರೆ ಮೈನಸ್ 15 ಪ್ಲಸ್ 15 ಹಂಗೆ ಬರ್ಕೊಳ್ಳಿ. ಮೈನಸ್ 15 ಪ್ಲಸ್ 15 0 ಬರುತ್ತೆ. ಅಥವಾ 3 ಪ್ಲಸ್ 15 ಅಂದರೆ 18 ಮೈನಸ್ 18 0. ಹೆಂಗಾದ್ರೂ ಮಾಡ್ಬೋದು. ಈಗ ಇದ್ರದ್ದು ಆನ್ಸರ್ ಏನಪ್ಪ ಬಂತು, 0 ಬಂತು. ಅದೇ ಥರ ಇದ್ರದ್ದು ವ್ಯಾಲ್ಯೂ ಕಂಡುಹಿಡಿಯೋಣ. ಇದ್ರದ್ದು ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ 1 ಇಂಟು ರೋ ಮತ್ತು ಕಾಲಮ್ ಬಿಟ್ಬಿಡ್ಬೇಕು. ರೋ ಮತ್ತು ಕಾಲಮ್ ಬಿಟ್ಬಿಟ್ರೆ 1 2 5 3. ನೆಕ್ಸ್ಟ್ ಮೈನಸ್ 0 ರೋ ಮತ್ತು ಕಾಲಮ್ ಬಿಟ್ರೆ 2 2 3 3. ನೆಕ್ಸ್ಟ್ ಪ್ಲಸ್ 1 ರೋ ಮತ್ತು ಕಾಲಮ್ ಬಿಟ್ಬಿಡಿ 2 1 3 5. ಈಗ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ 1 ಇಂಟು 3 ಮೈನಸ್ 10. 1 3s are 3 ಮೈನಸ್ 5 2s are 10. ಇದು 0 ಆಗಿರೋದ್ರಿಂದ ಇದೇನು ಎಕ್ಸ್ಪ್ಯಾಂಡ್ ಮಾಡೋದು ಬೇಡ, ಇದಿಷ್ಟು 0ನೇ ಆಗುತ್ತೆ ಈ ಟರ್ಮು. ನೆಕ್ಸ್ಟ್ ಪ್ಲಸ್ 1 ಇಂಟು 2 5s are 10. 10 ಮೈನಸ್ 3 1s are 3. ನೋಡಿ, 2 5s are 10 ಮೈನಸ್ 3 1s are 3. ಈಗ 1 ಇಂಟು 3 ಮೈನಸ್ 10 ಅಂದರೆ ಮೈನಸ್ 7. 0 ಬಿಟ್ಬಿಡಿ ಇದನ್ನ. ಪ್ಲಸ್ 1 ಇಂಟು 7 ಮೈನಸ್ 7 ಪ್ಲಸ್ 7. ಆನ್ಸರ್ ಈಸ್ 0. ನೋಡಿ, ಈಗ ಇದ್ರದ್ದು ಆನ್ಸರ್ ಎಷ್ಟಪ್ಪ ಬಂತು, 0 ಬಂತು. ಈಗ ನೀವು ಈ ಎರಡು ಡಿಟರ್ಮಿನೆಂಟ್ ಅನ್ನ ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ನೋಡಿ, ಫಸ್ಟ್ ಡಿಟರ್ಮಿನೆಂಟ್ ಅಬ್ಸರ್ವ್ ಮಾಡಿದ್ರೆ ಫಸ್ಟ್ ರೋನಲ್ಲಿ ಏನಿದೆ 1 2 3, ಥರ್ಡ್ ರೋನಲ್ಲಿ ಏನಿದೆ 1 2 3. ಅಂದ್ರೆ 2 rows ಆರ್ ಐಡೆಂಟಿಕಲ್ ಅಂತ. ಈ ಡಿಟರ್ಮಿನೆಂಟ್ ಅಲ್ಲಿ 2 rows ಆರ್ ಐಡೆಂಟಿಕಲ್.
ಈ ಡಿಟರ್ಮಿನೆಂಟ್ಗೆ ಬನ್ನಿ. ಫಸ್ಟ್ ಕಾಲಮ್ ನೋಡಿ, ಥರ್ಡ್ ಕಾಲಮ್ ನೋಡಿ, ಈ ಎರಡು ನೋಡಿ ಸೇಮ್ ಎಲಿಮೆಂಟ್ಸ್ ಅಲ್ವಾ. ದೀಸ್ ಟು ಕಾಲಮ್ಸ್ ಆರ್ ಐಡೆಂಟಿಕಲ್. ನೋಡಿ ಇದರಿಂದ ನಾವು ಏನು ಕನ್ಕ್ಲೂಷನ್ ಬರ್ಬೋದು ಅಂದರೆ, ಇನ್ ಎ ಡಿಟರ್ಮಿನೆಂಟ್ ಇಫ್ ಎನಿ ಟೂ ರೋಸ್ ಆರ್ ಎನಿ ಟೂ ಕಾಲಮ್ಸ್, ಇನ್ ಎ ಡಿಟರ್ಮಿನೆಂಟ್ ಇಫ್ ಎನಿ ಟೂ ರೋಸ್ ಆರ್ ಎನಿ ಟೂ ಕಾಲಮ್ಸ್ ಆರ್ ಐಡೆಂಟಿಕಲ್, then the value of determinant is 0. This is property number 3. ಅದನ್ನು ನೋಡಿ ಈ ಥರ ಬರೀಬೋದು. in a determinant if any two rows or any two columns are identical ಅಂದ್ರೆ ಸೇಮ್ ಇರಬೇಕು ಅಂತ, then value of determinant is 0. ನೋಡಿ ಈ ಪ್ರಾಪರ್ಟಿ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೇನೆ. ನೋಡಿ ಈ ಪ್ರಾಪರ್ಟಿನೆಲ್ಲ ಯೂಸ್ ಮಾಡಿದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ ಈ ಡಿಟರ್ಮಿನೆಂಟ್ ಅಲ್ಲಿ 2 rows ಆರ್ ಐಡೆಂಟಿಕಲ್, ಈ ಡಿಟರ್ಮಿನೆಂಟ್ ಅಲ್ಲಿ 2 columns ಆರ್ ಐಡೆಂಟಿಕಲ್. ನೋಡಿ ಪ್ರಾಪರ್ಟಿ ನಂಬರ್ 3, ಇನ್ ಎ ಡಿಟರ್ಮಿನೆಂಟ್ ಇಫ್ ಎನಿ 2 rows ಆರ್ ಎನಿ 2 columns ಆರ್ ಐಡೆಂಟಿಕಲ್, then value of determinant is 0. ಅಂದ್ರೆ ನೀವು ಡಿಟರ್ಮಿನೆಂಟ್ ನೋಡಿದ ತಕ್ಷಣ ಯಾವ್ದಾದ್ರು 2 ರೋ ಯಾವ್ದಾದ್ರು ಆಗ್ಬೋದು, ಇದಾದ್ರೂ ಆಗ್ಬೋದು, ಯಾವ್ದಾದ್ರು ಆಗ್ಬೋದು, 2 ಐಡೆಂಟಿಕಲ್ ಇದ್ರೆ ಆನ್ಸರ್ ಇಸ್ 0. ಅದೇ ತರ 2 ಕಾಲಮ್ ಯಾವ್ದಾದ್ರು 2 ಕಾಲಮ್ ಐಡೆಂಟಿಕಲ್ ಆಗಿದ್ರು ವ್ಯಾಲ್ಯೂ ಆಫ್ ದಟ್ ಡಿಟರ್ಮಿನೆಂಟ್ ಇಸ್ 0. ನೋಡಿ ಈಗ ಪ್ರಾಪರ್ಟಿ ನಂಬರ್ 3 ನಿಮಗೆ ಗೊತ್ತಾಗಿದೆ. ನೆಕ್ಸ್ಟ್ ಪ್ರಾಪರ್ಟಿ ನಂಬರ್ 4 ಹೋಗೋಣ. ಪ್ರಾಪರ್ಟಿ ನಂಬರ್ 4 ಒಂದು ಡಿಟರ್ಮಿನೆಂಟ್ ತಗೊಳ್ಳೋಣ. ಈಗ ಒಂದು ಡಿಟರ್ಮಿನೆಂಟ್ ತಗೊಂಡಿದ್ದೀನಿ. ಐ ವಿಲ್ ಫೈಂಡ್ ದಿ ವ್ಯಾಲ್ಯೂ ಆಫ್ ದಿಸ್ ಡಿಟರ್ಮಿನೆಂಟ್. ಇದರದ್ದು ವ್ಯಾಲ್ಯೂ ಕಂಡುಹಿಡಿಯೋಣ. ನೋಡಿ ವ್ಯಾಲ್ಯೂ ಕಂಡುಹಿಡಿದ್ರೆ 1 ರೋ ಮತ್ತೆ ಕಾಲಮ್ ಬಿಟ್ಬಿಡಿ, 1 0 2 1, -2 ರೋ ಮತ್ತೆ ಕಾಲಮ್ ಡಿಲೀಟ್ ಮಾಡಿದ್ರೆ 3 0 5 1, +3 ರೋ ಮತ್ತೆ ಕಾಲಮ್ ಡಿಲೀಟ್ ಮಾಡಿದ್ರೆ 3 1 5 2. 1 into 1 1s are 1, -0, 2 into 0 0, -2 into 3 1s are 3, -5 into 0 0, +3 into 3 2s are 6, -5 into 1 5, 1 into 1, -2 into 3, +3 into 1, 1 -6 +3 -2 ಆಗುತ್ತೆ. 1 -6 ಅಂದರೆ -5, -5 +3 ಅಂದರೆ -2. ನೋಡಿ ಯಾವುದೋ ಒಂದು ಡಿಟರ್ಮಿನೆಂಟ್ ತಗೊಂಡಿದೆ, ಆ ಡಿಟರ್ಮಿನೆಂಟ್ದು ಎಕ್ಸ್ಪ್ಯಾಂಡ್ ಮಾಡಿದಾಗ ನೋಡಿ -2 ಬಂತು. ಎಕ್ಸ್ಪ್ಯಾಂಡ್ ಮಾಡುವಾಗ ನೋಡಿ ಸೇಮ್ ಪ್ರೊಸೀಜರ್, ಈಗ ಏನು ಹೇಳ್ಕೊಟ್ಟಿದ್ದೀನೋ ಅದೇ ಪ್ರೊಸೀಜರ್ ಮಾಡಿರೋದು. ಫಸ್ಟ್ 1 ಬರ್ಕೊಂಡಿದ್ದೀನಿ, ರೋ ಮತ್ತು ಕಾಲಮ್ ಬಿಟ್ಟಾಗ ಈ ಥರ ಬರುತ್ತೆ. -2 ರೋ ಮತ್ತು ಕಾಲಮ್ ಬಿಟ್ಟರೆ ನೋಡಿ ಈ ಥರ ಬರುತ್ತೆ. ಅದೇ ಥರ +3 ಮಾಡ್ಕೊಂಡ್ರೆ ಈ ಥರ ಬರುತ್ತೆ. ಎಕ್ಸ್ಪ್ಯಾಂಡ್ ಮಾಡಿದ್ದೀನಿ, ನಮಗೆ ಆನ್ಸರ್ ಬಂದಿದೆ. ಏನು ಬಂದಿದೆ? -2 ಬಂದಿದೆ. ಈಗ ನಾನೇನು ಮಾಡ್ತೀನಿ ಅಂದರೆ ಇದರಲ್ಲಿ ಯಾವುದಾದ್ರೂ 2 ರೋ ಇನ್ನೊಂದು ತಗೋತೀನಿ ನೋಡಿ. ಐ ವಿಲ್ ಇಂಟರ್ಚೇಂಜ್ ಎನಿ 2 rows 1 2 3 5 2 1 3 1 0. ನೋಡಿ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಫಸ್ಟ್ ರೋ ಹಂಗೆ ಬರೆದಿದ್ದೀನಿ, ಸೆಕೆಂಡ್ ರೋ ತೆಗೆದು ಥರ್ಡ್ ರೋಗೆ ಬರೆದಿದ್ದೀನಿ, ಥರ್ಡ್ ರೋ ತೆಗೆದು ಸೆಕೆಂಡ್ ರೋಗೆ ಬರೆದಿದ್ದೀನಿ. ನೋಡಿ ಐ ಹ್ಯಾವ್ ಇಂಟರ್ಚೇಂಜ್ಡ್ ರೋ ನಂಬರ್ 2 and 3, 2 ಮತ್ತು ಸೆಕೆಂಡ್ ಮತ್ತು ಥರ್ಡ್ ರೋನ ಇಂಟರ್ಚೇಂಜ್ ಮಾಡಿದ್ದೀನಿ. ಈಗ ಐ ವಿಲ್ ಫೈಂಡ್ ದಿ ವ್ಯಾಲ್ಯೂ ಆಫ್ ದಿಸ್ ಒನ್. 1 into 2 1 1 0,
-2 ಇಂಟು ರೋ ಮತ್ತು ಕಾಲಮ್ ಬಿಟ್ರೆ 5130 ಪ್ಲಸ್ 3 ಇಂಟು ರೋ ಮತ್ತು ಕಾಲಮ್ ಬಿಟ್ರೆ 5231. ದಿಸ್ ಈಸ್ ಈಕ್ವಲ್ ಟು 1 ಇಂಟು 2 ಇಂಟು 0 is 0, 1 into 1 is 1, -2 into 5 into 0 is 0, 3 into 1 is 3, plus 3 into 5 into 1, 5, minus 3 into 2, 6. 1 into 0 minus 1 ಅಂದರೆ -1, -2 into -3, plus 3 into -1, -1 plus 6 minus 3. ನೋಡಿ -1 -3 ಅಂದರೆ -4, -4 plus 6 ಅಂತಂದ್ರೆ ಏನು? -4 plus 6 ಅಂತಂದ್ರೆ 2 ಬರುತ್ತೆ. ನೋಡಿ ಇಲ್ಲಿ ಯಾವುದೋ ಒಂದು ಡಿಟರ್ಮಿನೆಂಟ್ ಇತ್ತು, ಆ ಡಿಟರ್ಮಿನೆಂಟ್ದು ವ್ಯಾಲ್ಯೂ ಕಂಡಿಡಿದೆ, ಆನ್ಸರ್ ಈಸ್ -2. ಇದೇ ಡಿಟರ್ಮಿನೆಂಟ್ದು 2 ರೋನ ಇಂಟರ್ಚೇಂಜ್ ಮಾಡಿದೆ, ಸೆಕೆಂಡ್ ರೋನ ಥರ್ಡ್ ರೋನಲ್ಲಿ ಬರೆದೆ, ಥರ್ಡ್ ರೋನ ಸೆಕೆಂಡ್ ರೋನಲ್ಲಿ ಬರೆದೆ. ಆನ್ಸರ್ ಏನು ಬಂತು? -2 ಇದೆ, +2 ಬಂತು. ವ್ಯಾಲ್ಯೂ ಸೇಮ್, ದಿ ನಂಬರ್ ಈಸ್ ಸೇಮ್. ನೋಡಿ ನಂಬರ್ ಸೇಮ್, ಓನ್ಲಿ ಡಿಫರೆನ್ಸ್ ಏನಪ್ಪ ಬರುತ್ತೆ ಅಂದರೆ ಮೈನಸ್ ಬಂದರೆ ಅಲ್ಲಿ ಪ್ಲಸ್ ಬರುತ್ತೆ, ಇಲ್ಲಿ ಪ್ಲಸ್ ಬಂದಿದ್ರೆ ಅಲ್ಲಿ ಮೈನಸ್ ಬರುತ್ತೆ. ಇದು ದಿಸ್ ಕಂಡೀಷನ್ ಹೋಲ್ಡ್ಸ್ ಗುಡ್ ಫಾರ್ 2 ಕಾಲಮ್ ಇಂಟರ್ಚೇಂಜ್ ಮಾಡಿದ್ರು ಅಷ್ಟೇ ಬರುತ್ತೆ. ಈ ಡಿಟರ್ಮಿನೆಂಟಲ್ಲಿ ಈಗ ನೋಡಿ 2 ರೋ ಇಂಟರ್ಚೇಂಜ್ ಮಾಡಿದ್ದೀನಿ, ಅದೇ ಥರ 2 ಕಾಲಮ್ ಇಂಟರ್ಚೇಂಜ್ ಮಾಡಿದ್ರು ಅದೇ ಬರುತ್ತೆ. ನೋಡಿ ನಿಮಗೆ ಬೇಕಂದರೆ ತೋರಿಸ್ತೀನಿ. ಈಗ 2 ರೋಸ್ ಇಂಟರ್ಚೇಂಜ್ ಮಾಡಿದಾಗ ವ್ಯಾಲ್ಯೂ ಸೇಮ್ ಬಂದಿದೆ, ಸೈನ್ ಮಾತ್ರ ಚೇಂಜ್ ಆಗ್ತಾ ಇದೆ. ಅದೇ ಥರ 2 ಕಾಲಮ್ ಇಂಟರ್ಚೇಂಜ್ ಮಾಡೋಣ. ನೋಡಿ 1 3 5 3 0 1 2 1 2. ಯಾವ್ಯಾವ ಕಾಲಮ್ ಇಂಟರ್ಚೇಂಜ್ ಮಾಡಿದೆ? ಫಸ್ಟ್ ಕಾಲಮ್ ಹಂಗೆ ಬರೆದಿದ್ದೀನಿ, ಸೆಕೆಂಡ್ ಕಾಲಮ್ ಮತ್ತು ಥರ್ಡ್ ಕಾಲಮ್ ಎಲಿಮೆಂಟ್ಸನ್ನ ಇಂಟರ್ಚೇಂಜ್ ಮಾಡಿದ್ದೀನಿ. ಈಗ ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ. 1 ಇಂಟು 0 1 1 2, -3 ಇಂಟು 3 1 5 2, ಪ್ಲಸ್ 2 ಇಂಟು 3 0 5 1. 1 ಇಂಟು ನೋಡಿ ಇದು ಮಲ್ಟಿಪ್ಲೈ ಮಾಡಿದ್ರೆ 0 ಬರುತ್ತೆ, 0 -1, -3 ಇಂಟು 6 -5, ಪ್ಲಸ್ 2 ಇಂಟು 3 -0. 1 ಇಂಟು -1, -3 ಇಂಟು 1, ಪ್ಲಸ್ 2 ಇಂಟು 3, -1 -3 ಪ್ಲಸ್ 6, -1 -3 ಅಂದರೆ -4, -4 ಪ್ಲಸ್ 6 ಅಂತಂದರೆ +2. ನೋಡಿ ಒನ್ಸ್ ಅಗೇನ್ ಈ ಡಿಟರ್ಮಿನೆಂಟ್ ವ್ಯಾಲ್ಯೂ ಕಂಡಿಡಿದೆ -2. ಇದರಲ್ಲಿ 2 ಕಾಲಮ್ನ ಇಂಟರ್ಚೇಂಜ್ ಮಾಡಿದೆ, +2. ನಂಬರ್ ಸೇಮ್ ಇರ್ತದೆ, ಸೈನ್ ಮಾತ್ರ ಚೇಂಜ್ ಆಗುತ್ತೆ. ಅಂದರೆ ಈಗ ಇದಿಷ್ಟನ್ನು ನೋಡಿದ್ಮೇಲೆ ಈಗ 3 ಡಿಟರ್ಮಿನೆಂಟ್ ವ್ಯಾಲ್ಯೂ ಕಂಡಿಡಿದೆ. ಈ 3 ಡಿಟರ್ಮಿನೆಂಟನ್ನು ನೋಡಿದ್ರೆ ವಿ ಕ್ಯಾನ್ ಕಮ್ ಟು ದಿ ಕನ್ಕ್ಲೂಷನ್ ದಟ್ ಇನ್ ಎ ಡಿಟರ್ಮಿನೆಂಟ್ ಪ್ರಾಪರ್ಟಿ ನಂಬರ್ 4 ಏನಾಗುತ್ತೆ ಅಂದರೆ, ಇನ್ ಎ ಡಿಟರ್ಮಿನೆಂಟ್ ಇಫ್ ಎನಿ 2 rows or any 2 columns are interchanged in a determinant if any 2 rows or any 2 columns are interchanged, then the value of determinant remains same but changes by sign. This is property number 4. ನೋಡಿ ಪ್ರಾಪರ್ಟಿ ನಂಬರ್ 4 ಏನಪ್ಪ ಹೇಳುತ್ತೆ ಅಂತಂದ್ರೆ, ಇನ್ ಎ ಡಿಟರ್ಮಿನೆಂಟ್ ಇಫ್ ಎನಿ 2 rows or any 2 columns are interchanged, 2 ರೋನ ಅಥವಾ 2 ಕಾಲಮ್ನ ಇಂಟರ್ಚೇಂಜ್ ಮಾಡಿದಾಗ ಅದರದ್ದು ವ್ಯಾಲ್ಯೂ ಸೇಮ್ ಇರ್ತದೆ, ಆ ವ್ಯಾಲ್ಯೂದು ಸೈನ್ ಮಾತ್ರ ಚೇಂಜ್ ಆಗುತ್ತೆ. ನೋಡಿ ಇದು -2 ಬಂದಿತ್ತು, ಎಲ್ಲೂ 2ನೇ ಬಂದಿದೆ, +2 ಬಂದಿದೆ. ನೋಡಿ ವ್ಯಾಲ್ಯೂ ಆಫ್ ಡಿಟರ್ಮಿನೆಂಟ್ ರಿಮೈನ್ಸ್ ಸೇಮ್, 2 ಸೇಮ್ ಇರ್ತದೆ, ಬಟ್ ಚೇಂಜಸ್ ಬೈ ಸೈನ್ ಅಂದರೆ ಇಲ್ಲಿ ಮೈನಸ್ ಇದೆ, ಅಲ್ಲಿ ಪ್ಲಸ್ ಆಗುತ್ತೆ. ದಿಸ್ ಈಸ್ ಪ್ರಾಪರ್ಟಿ ನಂಬರ್ 4. ನೆಕ್ಸ್ಟ್ ಪ್ರಾಪರ್ಟಿ 5 ಬರೋಣ. ನೋಡಿ ಪ್ರಾಪರ್ಟಿ 5 ಅಲ್ಲಿ
ಒನ್ಸ್ ಅಗೇನ್ ಎರಡು ಡಿಟರ್ಮಿನೆಂಟ್ ತಗೋತೀನಿ. ಪ್ರಾಪರ್ಟಿ ನಂಬರ್ 5. ಈಗ ಯಾವುದೋ ಒಂದು ಡಿಟರ್ಮಿನೆಂಟ್ ಮಾಡೋಣ. 1 2 3 0 1 5 2 1 3. ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತೀನಿ. 1 ಇಂಟು 1 5 1 3 ಮೈನಸ್ 2 ಇಂಟು 0 5 2 3 ಪ್ಲಸ್ 3 ಇಂಟು 0 1 2 1. ನೋಡಿ 1 ಇಂಟು 1 5 1 3 ಮೈನಸ್ 2 ಇಂಟು 0 5 2 3 ಪ್ಲಸ್ 3 ಇಂಟು 0 1 2 1. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ 1 ಇಂಟು 3 ಮೈನಸ್ 5 1 3 is 3 minus 1 5 is 5 minus 2 into 0 minus 10 0 into 3 0 minus 2 into 5 under 10 plus 3 into 0 into 1 under 0 minus 2 into 1 2 1 into minus 2 into minus 10 ನೋಡಿ 3 minus 5 ಅಂದರೆ minus 2 0 minus 10 ಅಂದರೆ minus 10 plus 3 into minus 2 plus 20 minus 6 minus 2 plus 20 minus 6 ಅಂತಂದರೆ ನೋಡಿ minus 2 minus 6 ಅಂದರೆ minus 8. ಎರಡು ಮೈನಸ್ ಇರೋದು ಆ್ಯಡ್ ಮಾಡೋಣ. minus 8 plus 20 ಅಂತಂದರೆ 12 ಬರುತ್ತೆ. minus 8 plus 20 ಅಂತಂದರೆ 12. ಈಗ ಇದರದ್ದು ವ್ಯಾಲ್ಯೂ ಕಂಡುಹಿಡಿದಿದ್ದೀನಿ. ಈ ಡಿಟರ್ಮಿನೆಂಟನ್ನು ನಾನು ಏನು ಮಾಡ್ತೀನಿ, ಟ್ರಾನ್ಸ್ಪೋಸ್ ಮಾಡ್ತೀನಿ. ವಾಟ್ ಈಸ್ ಟ್ರಾನ್ಸ್ಪೋಸ್ ಅಂತಂದರೆ ಚೇಂಜಿಂಗ್ ಆಲ್ ದ ರೋಸ್ ಇಂಟು ಕಾಲಮ್ಸ್. ರೋಸಲ್ಲಿ ಇರ್ತದಲ್ಲ ಅದನ್ನ ಕಾಲಮಲ್ಲಿ ಬರೆದ್ರೆ ಇದನ್ನ ಟ್ರಾನ್ಸ್ಪೋಸ್ ಅಂತ ಕರೀತಾರೆ. ಈಗ ಎಲ್ಲ ರೋನು ಎಲ್ಲ ಕಾಲಮಾಗಿ ಚೇಂಜ್ ಮಾಡ್ತೀನಿ. 1 2 3 0 1 5 2 1 3 ನೋಡಿ ಯಾವುದೋ ಒಂದು ಡಿಟರ್ಮಿನೆಂಟ್ ತೊಗೊಂಡಿದ್ದೆ. ಆ ಡಿಟರ್ಮಿನೆಂಟ್ ವ್ಯಾಲ್ಯೂ ಕಂಡಿಡಿದೆ 12. ಈಗ ಈ ಡಿಟರ್ಮಿನೆಂಟ್ದು ಎಲ್ಲ ರೋಸ್ನು ಕಾಲಮಾಗಿ ಚೇಂಜ್ ಮಾಡಿದ್ದೀನಿ. ಐ ಹ್ಯಾವ್ ಚೇಂಜ್ಡ್ ಆಲ್ ದಿ ರೋಸ್ ಇಂಟು ಕಾಲಮ್ಸ್. ಈಗ ಅದ್ರ ವ್ಯಾಲ್ಯೂ ಏನು ಬರುತ್ತೆ ನೋಡೋಣ. ಎಕ್ಸ್ಪ್ಯಾಂಡ್ ಮಾಡಿದ್ರೆ 1 1 5 3 ಮೈನಸ್ 0 ನೋಡಿ 0 ಅಂದರೆ ಇದೇನು ಬರ್ಕೊಳ್ಳೋದೇ ಬೇಡ, 0 ಬಂದ್ಬಿಡುತ್ತೆ. ಪ್ಲಸ್ 2 ಇಂಟು 2 1 3 5 1 ಇಂಟು 3 ಮೈನಸ್ 5 1 ಇಂಟು 3 3 5 ಇಂಟು 1 5 ಮೈನಸ್ 0 ಪ್ಲಸ್ 2 ಇಂಟು 2 5s are 10 minus 3 1s are 3 1 into minus 2 minus 0 plus 2 into 7 minus 2 plus 14 this is equal to 12. ನೋಡಿ ಈಗ ಇದರಲ್ಲಿ ನಾನು ಏನು ಮಾಡಿದೆ ಅಂತಂದರೆ ಒಂದು ಯಾವುದೋ ಡಿಟರ್ಮಿನೆಂಟ್ ತೊಗೊಂಡೆ, ಆನ್ಸರ್ ಕಂಡುಹಿಡಿದೆ, ವ್ಯಾಲ್ಯೂ ಕಂಡುಹಿಡಿದೆ, 12 ಬಂತು. ಈ ಡಿಟರ್ಮಿನೆಂಟು ಎಲ್ಲ ರೋಸ್ನು ಕಾಲಮಾಗಿ ಚೇಂಜ್ ಮಾಡಿದೆ, ವ್ಯಾಲ್ಯೂ ಕಂಡುಹಿಡಿದೆ, ಏನು ಬಂತು 12. Therefore, we can conclude that in a determinant, if all the rows are changed into columns, ಒಂದು ಡಿಟರ್ಮಿನೆಂಟ್ ಅಲ್ಲಿ ಎಲ್ಲ ರೋಸ್ನು ಕಾಲಮಾಗಿ ಚೇಂಜ್ ಮಾಡಿದ್ರೆ ವ್ಯಾಲ್ಯೂ ರಿಮೈನ್ಸ್ ಸೇಮ್. ದಿಸ್ ಈಸ್ ಪ್ರಾಪರ್ಟಿ ನಂಬರ್ 5. ನೋಡಿ ಅದನ್ನ ಇಲ್ಲಿ ಬರೀತೀನಿ. The value of determinant is unaltered if unaltered ಅಂದ್ರೆ ಚೇಂಜ್ ಆಗಲ್ಲ ಅಂತ. if all the rows are changed into column, ಎಲ್ಲ ರೋಗಳನ್ನ ಕಾಲಮ್ ಆಗಿ ಚೇಂಜ್ ಮಾಡಿದ್ರೆ ಆ ಡಿಟರ್ಮಿನೆಂಟ್ ವ್ಯಾಲ್ಯೂ ಸೇಮ್ ಇರ್ತದೆ ಅಂತ. ದಿಸ್ ಈಸ್ ಪ್ರಾಪರ್ಟಿ ನಂಬರ್ 5. ಈಗ ನೆಕ್ಸ್ಟ್ ಇನ್ನೊಂದು ಪ್ರಾಪರ್ಟಿ ಇದೆ, ಪ್ರಾಪರ್ಟಿ ನಂಬರ್ 6. ಇದೊಂದು ಮಾಡೋಣ. ನೋಡಿ ಪ್ರಾಪರ್ಟಿ ನಂಬರ್ 6 ಅಂದ್ರೆ ಏನಪ್ಪಾ ಅಂದ್ರೆ, ಈಗ 2 4 6 1 3 0 0 1 2 ನೋಡಿ ಈಗ ಒಂದು ಡಿಟರ್ಮಿನೆಂಟ್ ತಗೊಂಡಿದ್ದೀನಿ. ಇದರದ್ದು ವ್ಯಾಲ್ಯೂ ಕಂಡುಹಿಡಿಯೋಣ. ವ್ಯಾಲ್ಯೂ ಕಂಡುಹಿಡಿದ್ರೆ 2
3 0 1 2 minus 4 1 0 0 2 plus 6 ರೋ ಮತ್ತು ಕಾಲಮ್ ಬಿಟ್ರೆ 1 3 0 1. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ 2 ಇಂಟು 3 2 6 ಮೈನಸ್ 0 ಮೈನಸ್ 4 ಇಂಟು 1 2 2 ಮೈನಸ್ 0 ಪ್ಲಸ್ 6 ಇಂಟು 1 1 1 ಮೈನಸ್ 2 ಇಂಟು 6 ಮೈನಸ್ 4 ಇಂಟು 2 ಪ್ಲಸ್ 6 ಇಂಟು 1 12 ಮೈನಸ್ 8 ಪ್ಲಸ್ 6 12 ಪ್ಲಸ್ 8 ಅಂದರೆ 18 ಮೈನಸ್ 8 ಅಂದರೆ 10. ನೋಡಿ ಪ್ಲಸ್ ಇರೋದು ಆ್ಯಡ್ ಮಾಡಿದ್ರೆ 12 ಪ್ಲಸ್ 6 ಅಂದರೆ 18 ಮೈನಸ್ 8 ಈಸ್ 10. ಅಂದರೆ ಒಂದು ಯಾವುದೋ ಡಿಟರ್ಮಿನೆಂಟ್ ತಗೊಂಡೆ ಇದ್ರದ್ದು ವ್ಯಾಲ್ಯೂ ಕಂಡಿಡಿದಾಗ 10 ಬಂತು. ಈಗ ನೋಡಿ ಡಿಟರ್ಮಿನೆಂಟಲ್ಲಿ ನೀವು ಒಂದು ಅಬ್ಸರ್ವ್ ಮಾಡ್ಬೋದು. ಫಸ್ಟ್ ರೋನಲ್ಲಿ ಏನಿದೆ 2 4 6 ಅಂತ ಇದೆ, ಅಂದರೆ ಮಲ್ಟಿಪಲ್ ಆಫ್ 2 ಇದೆ. 2 4 6 ಅಂದರೆ ಮಲ್ಟಿಪಲ್ ಆಫ್ 2 ಇದ್ದಾಗ 2ನ ಕಾಮನ್ ತಗೋಬೋದು ಅಲ್ವಾ. ಈಗ ನೋಡಿ ಇದನ್ನ ಈ ಥರ ಬಂದಾಗ ದಿಸ್ ಡಿಟರ್ಮಿನೆಂಟ್ ಕ್ಯಾನ್ ಆಲ್ಸೋ ಬಿ ರಿಟರ್ನ್ ಆಸ್, ಈಗ ಫಸ್ಟ್ ರೋನಲ್ಲಿ 2 ಕಾಮನ್ ತೆಗೆದಿದ್ದೀನಿ, 2 4 6 ಇರೋದ್ರಿಂದ 2 ಕಾಮನ್ ತೆಗೆದಿದ್ದೀನಿ. 2 ಕಾಮನ್ ತೆಗೆದ್ರೆ ಇಲ್ಲಿ ಏನು ಬರುತ್ತೆ 1 2 3 1 2 3 1 3 0, ಬಾಕಿದೆಲ್ಲ ಹಂಗೆ ಬರೀಬೇಕು 0 1 2. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ ಒಂದು ಡಿಟರ್ಮಿನೆಂಟಲ್ಲಿ ಯಾವುದಾದ್ರೂ ಒಂದು ರೋನಲ್ಲಿ ಕಾಮನ್ ಫ್ಯಾಕ್ಟರ್ ಇದೆ ಆಚೆ ತೆಗಿಬೋದು, ಯಾವುದಾದ್ರೂ ಒಂದು ಕಾಲಮಲ್ಲಿ ಕಾಮನ್ ಫ್ಯಾಕ್ಟರ್ ಇದ್ದರೆ ಆಚೆ ತಗೋಬೋದು ಅಂತ ಇದು ಆಯಿತಾ. ಈಗ ಒಂದು ಫಸ್ಟ್ ರೋನಲ್ಲಿ 2 4 6 ಇದೆ ಅಂದರೆ 2 ಕಾಮನ್ ತಗೊಂಡೆ, 2 ಕಾಮನ್ ತಗೊಂಡಾಗ ಇಲ್ಲಿ 1 ಉಳಿತದೆ, ಇಲ್ಲಿ 2 ಉಳಿತದೆ, ಇಲ್ಲಿ 3 ಉಳಿತದೆ. ಈಗ ಇದನ್ನು ಚೆಕ್ ಮಾಡಬೇಕು ಅಂತಂದರೆ 2 ಹಂಗೆ ಇರಲಿ, ಬರೀ ಇದರದ್ದು ವ್ಯಾಲ್ಯೂ ಕಂಡುಹಿಡಿತೀನಿ, ಬರೀ ಇದ್ರದ್ದು ವ್ಯಾಲ್ಯೂ ಮಾತ್ರ ಕಂಡುಹಿಡಿತೀನಿ. ಇದ್ರ ವ್ಯಾಲ್ಯೂ ಕಂಡುಹಿಡಿದಾಗ ಏನು ಬರುತ್ತೆ 1 ಇಂಟು 3 0 1 2 ಮೈನಸ್ 2 ಇಂಟು ರೋ ಕಾಲಮ್ ಬಿಟ್ರೆ 1 0 0 2 ಪ್ಲಸ್ 3 ಇಂಟು ರೋ ಕಾಲಮ್ ಬಿಟ್ರೆ 1 3 0 1. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ 1 ಇಂಟು 3 2 6 6 ಮೈನಸ್ 0 ಮೈನಸ್ 2 ಇಂಟು 1 2 2 ಮೈನಸ್ 0 ಪ್ಲಸ್ 3 ಇಂಟು 1 ಮೈನಸ್ 0 1 ಇಂಟು 6 ಮೈನಸ್ 2 ಇಂಟು 2 ಪ್ಲಸ್ 3 ಇಂಟು 1. ನೋಡಿ ಇದು 1 ಇಂಟು 6 ಅಂದರೆ 6 ಬರುತ್ತೆ, ಮೈನಸ್ 4 ಪ್ಲಸ್ 3, 6 ಮೈನಸ್ 4 ಅಂದರೆ 2, 2 ಪ್ಲಸ್ 3 ಅಂದರೆ 5. ನೋಡಿ 5 ಬಂದಿರೋದು ಯಾವುದಪ್ಪ ಅಂತಂದರೆ ಇದಿಷ್ಟರದ್ದು ವ್ಯಾಲ್ಯೂ, ಆಚೆ ಕಡೆ ಏನಿದೆ 2 ಇದೆ, ಆ 2 ಇಂದ ಈ 5ನ ಮಲ್ಟಿಪ್ಲೈ ಮಾಡಬೇಕು, ಅವಾಗ ಏನಾಗುತ್ತೆ 2 ಇಂಟು 5 ಈಸ್ ಈಕ್ವಲ್ ಟು 10. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ ನೋಡಿ ಯಾವುದೇ ಒಂದು ಡಿಟರ್ಮಿನೆಂಟಲ್ಲಿ ಇಫ್ ದೇರ್ ಈಸ್ ಎ ಕಾಮನ್ ಫ್ಯಾಕ್ಟರ್ ಅಂದರೆ ನೋಡಿ ಒಂದು ರೋನಲ್ಲಾರ ಇರ್ಬೋದು ಅಥವಾ ಒಂದು ಕಾಲಮಲ್ಲಾರ ಇರ್ಬೋದು, ಕಾಮನ್ ಫ್ಯಾಕ್ಟರ್ ಇದ್ದರೆ ಆ ಕಾಮನ್ ಫ್ಯಾಕ್ಟ್ರನ್ನ ಆಚೆ ತೆಗೆದ್ಬಿಡ್ಬೋದು. ಆಚೆ ತೆಗೆದಾಗ ನಮಗೆ ಇದು ಸಿಂಪಲ್ ಆಗುತ್ತೆ, ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು ಅಂತ. ಆಚೆ ತಗೊಂಡು ಸಿಂಪ್ಲಿಫೈ ಮಾಡ್ಬೋದು. ನೋಡಿ ಅದು ಹೆಂಗೆ ಬಂತು ಅಂತ ತೋರಿಸಿದ್ದೀನಿ. ಇದ್ರದ್ದು ಆನ್ಸರ್ ಕಂಡಿಡಿದ್ರೆ 10 ಬಂತು. ಈಗ ಫಸ್ಟ್ ರೋನಲ್ಲಿ 2 4 6 ಇದೆ, 2 ಕಾಮನ್ ತೆಗೆದಾಗ ಈ ಥರ ಬರುತ್ತೆ. ಈ ಥರ ಬಂದಾಗ ಇದ್ರ ವ್ಯಾಲ್ಯೂ ಕಂಡಿಡಿದೆ 2 ಆಚೆ ಕಡೆ ಇದೆ, ಇದ್ರ ವ್ಯಾಲ್ಯೂ ಕಂಡುಹಿಡಿದಾಗ 5 ಬಂತು. 2 ಆಚೆ ಕಡೆ ಇರೋದ್ರಿಂದ 2 ಇಂಟು 5 ಏನಾಗುತ್ತೆ 10 ಆಗುತ್ತೆ. ಅಂದರೆ ಈಗ ಇದನ್ನು ಹೆಂಗೆ ಬರಿಬೋದು ಅಂತಂದರೆ ಪ್ರಾಪರ್ಟಿ ನಂಬರ್ 6, ಇನ್ ಎ ಡಿಟರ್ಮಿನೆಂಟ್ ಇಫ್ ದೇರ್ ಈಸ್ ಎ ಕಾಮನ್ ಫ್ಯಾಕ್ಟರ್, in a determinant if there is a common factor in any row or any column, it can be taken out and simplified. ಅಂದರೆ ಆ ಕಾಮನ್ ಫ್ಯಾಕ್ಟರ್ ಏನಿರ್ತದೆ ಆಚೆ ತಗೊಂಡು ಉಳಿದಿದ್ದನ್ನ ಸಿಂಪ್ಲಿಫೈ ಮಾಡಿ ಮಲ್ಟಿಪ್ಲೈ ಮಾಡ್ಬೋದು ಅಂತ. ದಿಸ್ ಈಸ್ ಪ್ರಾಪರ್ಟಿ ನಂಬರ್ 6. ನೋಡಿ ಡಿಟರ್ಮಿನೆಂಟಲ್ಲಿ ಇದಿಷ್ಟು ಪ್ರಾಪರ್ಟೀಸ್ಗಳನ್ನು ನೀವು ನೆನ್ಪಿಟ್ಕೊಂಡ್ರೆ ಸಿಂಪ್ಲಿಫೈ ಮಾಡುವಾಗ ಈಸಿ ಆಗ್ತದೆ. ನೋಡಿದ ತಕ್ಷಣ ಈ ಪ್ರಾಪರ್ಟಿ ಏನಾರ ಇದೆಯಾ ಅಂತ ನೋಡಬೇಕು. ಈ ಪ್ರಾಪರ್ಟಿ ಏನಾರ ಇದ್ದರೆ ಡೈರೆಕ್ಟಾಗಿ ಬರೀಬೋದು. ಏನಪ್ಪ ಅಂತಂದರೆ ಇಫ್ ಎನಿ 2 rows ಆರ್ ಐಡೆಂಟಿಕಲ್ ಅಂತ ಇದ್ದರೆ
0. ಅಥವಾ ಈ ಥರ ಏನಾರು ಕಾಮನ್ ಫ್ಯಾಕ್ಟರ್ ಇದ್ದರೆ ಆಚೆ ತಗೊಂಡು ಸಿಂಪ್ಲಿಫೈ ಮಾಡ್ಬೋದು. ಅಥವಾ ಪ್ರಿನ್ಸಿಪಲ್ ಡಯಾಗ್ನಲ್ ಎಬವ್ ಅಥವಾ ಬಿಲೋ ಎಲ್ಲ 0 ಇದ್ದರೆ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಬರುತ್ತೆ. ನೋಡಿ, ಈ ಥರ ಪ್ರಾಪರ್ಟಿಗಳು ನೆನ್ಪಿಟ್ಕೊಂಡ್ರೆ ಎಕ್ಸ್ಪ್ಯಾಂಡ್ ಮಾಡಬೇಕಾಗಿಲ್ಲ, ಹಂಗೆ ಡೈರೆಕ್ಟಾಗಿ ಆನ್ಸರ್ಗಳನ್ನ ಕಂಡುಹಿಡಿಬೋದು. ನೋಡಿ, ಇದಿಷ್ಟು ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್. ಈಗ ಡಿಟರ್ಮಿನೆಂಟಲ್ಲಿ ಒಂದು ಸೈಮಲ್ಟೇನಿಯಸ್ ಈಕ್ವೇಷನ್ಸ್ ಬಂದಾಗ ಸಾಲ್ವ್ ಮಾಡೋಕ್ಕೆ ಒಂದು ರೂಲ್ ಇದೆ. ಅದನ್ನು ಡಿಟರ್ಮಿನೆಂಟ್ ಮೆಥಡ್ ಆರ್ ಕ್ರೇಮರ್ಸ್ ರೂಲ್ ಅಂತ ಕರೀತಾರೆ. ನೋಡಿ, ನಿಮಗೆ ಸಾಲ್ವ್ ಅಂತ ಕೊಟ್ಬಿಟ್ಟು ಸಾಲ್ವ್ 3x plus 2y is equal to 10, 2x plus 5y is equal to 14. ನೋಡಿ, ಈ ಥರ ಒಂದು ಈಕ್ವೇಷನ್ ಕೊಟ್ಬಿಡ್ತಾರೆ ಅನ್ಕೊಳ್ಳಿ. ಕೊಟ್ಬಿಟ್ಟು ಸಾಲ್ವ್ ಅಂತ ಕೇಳಿದಾಗ ನಿಮಗೆ CET-ನಲ್ಲಿ ಈ ಥರ ಸಾಲ್ವ್ ಅಂತ ಏನು ಕೇಳಲ್ಲ. ಈ ಥರ ಕೊಟ್ಬಿಟ್ಟು ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ಎಕ್ಸ್, ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ವೈ, ಆ ಥರ ಪ್ರಶ್ನೆ ಬರುತ್ತೆ. ನೋಡಿ, ಈ ಥರ ಬಂದಾಗ ಬೈ ಯೂಸಿಂಗ್ ಡಿಟರ್ಮಿನೆಂಟನ್ನು ಯೂಸ್ ಮಾಡಿ ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟು, ವೈ ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಿಬೋದು. ನೋಡಿ, ಅದು ಕಂಡುಹಿಡಿಬೇಕು ಅಂತಂದರೆ ಈಗ ಇದಕ್ಕೆ ಸೈಮಲ್ಟೇನಿಯಸ್ ಈಕ್ವೇಷನ್ ಅಂತ ಕರೀತಾರೆ. ನೋಡಿ, ಇದರಲ್ಲಿ ಎಕ್ಸ್ ಟರ್ಮ್ ಇದೆ, ವೈ ಟರ್ಮ್ ಇದೆ, ಮತ್ತು ಕಾನ್ಸ್ಟೆಂಟ್ ಇದೆ. ಇಲ್ಲೂ ಎಕ್ಸ್ ಟರ್ಮ್ ಇದೆ, ವೈ ಟರ್ಮ್ ಇದೆ, ಕಾನ್ಸ್ಟೆಂಟ್ ಇದೆ. ನೋಡಿ, ಎಕ್ಸ್ ಮತ್ತು ವೈ ಇದ್ದಾಗ 2 ಈಕ್ವೇಷನ್ ಬರುತ್ತೆ. ಇನ್ನೊಂದು ಎಕ್ಸ್ ವೈ ಝೆಡ್ ಅಂತ 3 ಟರ್ಮ್ ಬಂದ್ಬಿಡ್ತವೆ. ಎಕ್ಸ್ ವೈ ಝೆಡ್ ಬಂದಾಗ 3 ಈಕ್ವೇಷನ್ ಬರುತ್ತೆ. ನೋಡಿ, ಆ ಥರ ಬಂದಾಗಲೂ ಕ್ರೇಮರ್ಸ್ ರೂಲ್ ಆರ್ ಡಿಟರ್ಮಿನೆಂಟ್ ಮೆಥಡ್ ಯೂಸ್ ಮಾಡಿ ಸಾಲ್ವ್ ಮಾಡ್ಬೋದು. ಈ ಥರ ಬಂದ್ರೂ ಸಾಲ್ವ್ ಮಾಡ್ಬೋದು. ಈಗ ಇಲ್ಲಿ ಸಾಲ್ವ್ ಅಂತಂದರೆ ಎಕ್ಸ್ ವ್ಯಾಲ್ಯೂ ಎಷ್ಟು, ವೈ ವ್ಯಾಲ್ಯೂ ಎಷ್ಟು ಅಂತ ಕಂಡುಹಿಡಿಬೇಕು. ನೋಡಿ, ಇದನ್ನು ಕಂಡುಹಿಡಿಬೇಕು ಅಂತಂದರೆ ಫಸ್ಟು ಕೆಲಸ ಏನಪ್ಪ ಅಂತಂದರೆ ಫಸ್ಟ್ ಇಲ್ಲಿ ಎಕ್ಸ್ ಇರಬೇಕು, ಆಮೇಲೆ ವೈ ಇರಬೇಕು, ಇಲ್ಲಿ ಈಕ್ವಲ್ಸ್ ಇರಬೇಕು, ನಂಬರ್ ಇರಬೇಕು. ನೆಕ್ಸ್ಟ್ ಈಕ್ವೇಷನ್ ನೋಡಿ, ಫಸ್ಟ್ ಎಕ್ಸ್ ಇರಬೇಕು, ವೈ ಇರಬೇಕು, ಈಕ್ವಲ್ಸ್ ಇರಬೇಕು, ನಂಬರ್ ಇರಬೇಕು. ಒಂದೊಂದ್ಸರಿ ನಿಮ್ಗೆ ಏನು ಮಾಡ್ತಾರೆ, ಇಂಟರ್ಚೇಂಜ್ ಮಾಡಿಬಿಟ್ಟಿರ್ತಾರೆ. ಅಂದರೆ ಫಸ್ಟು 2y ಅಂತ ಕೊಟ್ಬಿಡ್ತಾರೆ, 3x minus 10. ನೋಡಿ, ಇದೇ ಈಕ್ವೇಷನನ್ನು ಹಿಂಗೂ ಬರೀಬೋದು. ಹಿಂಗಿದ್ರೆ ನೀವೇನು ಮಾಡಬೇಕು, ಇದನ್ನು ಈ ಫಾರ್ಮ್ ಬರ್ಕೋಬೇಕು. ಈ ಫಾರ್ಮ್ ಅಂದರೆ ಫಸ್ಟ್ ಎಕ್ಸ್ ಬರ್ಕೋಬೇಕು, ಆಮೇಲೆ ವೈ ಬರ್ಕೋಬೇಕು, ಆಮೇಲೆ ಈಕ್ವಲ್ಸ್ ಬರ್ಕೋಬೇಕು, ಆಮೇಲೆ ಈ ನಂಬರ್ ಈ ಕಡೆ ಕಳಿಸಿದಾಗ 10 ಆಯ್ತದೆ. ನೋಡಿ, ಈ ಫಾರ್ಮ್ ಬರ್ಕೋಬೇಕು. ಈ ಫಾರ್ಮಲ್ಲೇ ಇದ್ದರೆ ಕಂಟಿನ್ಯೂ ಮಾಡ್ಬೋದು. ಈ ಫಾರ್ಮಲ್ಲಿ ಇಲ್ಲ ಅಂತಂದರೆ ಈ ಥರ ಏನಾದರೂ ಕೊಟ್ಟಿದ್ರೆ ಫಸ್ಟ್ ಎಕ್ಸ್ ಬರೋಂಗೆ, ಆಮೇಲೆ ವೈ ಬರೋಂಗೆ, ಆಮೇಲೆ ಈಕ್ವಲ್ಸ್ ಬರೋಂಗೆ, ಆಮೇಲೆ ನಂಬರ್ ಬರೋಂಗೆ ಬರ್ಕೋಬೇಕು. ನೋಡಿ, ಈಗ ಇವೆರಡೂ ಕರೆಕ್ಟಾಗಿದೆ ಅಲ್ವಾ? ಇವೆರಡು ಕರೆಕ್ಟಾಗಿದೆ ಅಂದರೆ ಫಸ್ಟ್ ಎಕ್ಸ್ ಇದೆ, ಆಮೇಲೆ ವೈ ಇದೆ, ಆಮೇಲೆ ನಂಬರ್ ಇದೆ, ಎಕ್ಸ್ ವೈ ನಂಬರ್ ಇದೆ. ನೋಡಿ, ಈ ಥರ ಬಂದಾಗ ಫಸ್ಟು ಡೆಲ್ಟಾ ಕಂಡುಹಿಡ್ಕೋಬೇಕು. ಡೆಲ್ಟಾ ಅಂದರೆ ಏನಪ್ಪ ಅಂತಂದರೆ ಡಿಟರ್ಮಿನೆಂಟ್ ಬರ್ಕೋಬೇಕು. ಫಸ್ಟ್ ಈಕ್ವೇಷನಲ್ಲಿ ಎಕ್ಸ್ ಹಿಂದೆ ಏನಿದೆ ಎಕ್ಸ್ ಕೋಎಫಿಷಿಯೆಂಟ್ ಅಂತ ಕರೀತಾರೆ, ವೈ ಹಿಂದೆ ಏನಿದೆ ಅದನ್ನು ವೈ ಕೋಎಫಿಷಿಯೆಂಟ್, ಅದನ್ನು ಫಸ್ಟ್ ರೋನಲ್ಲಿ ಬರೀಬೇಕು. ಹೀಗೆ ಫಸ್ಟ್ ಈಕ್ವೇಷನ್ದು ಎಕ್ಸ್ ವೈ ಹಿಂಗೆ ಬರೀಬೇಕು. ನೆಕ್ಸ್ಟ್ ಸೆಕೆಂಡ್ ಈಕ್ವೇಷನ್ ಎಕ್ಸ್ ಕೋಎಫಿಷಿಯೆಂಟ್ ವೈ ಕೋಎಫಿಷಿಯೆಂಟ್ ಇಲ್ಲಿ ಬರೀಬೇಕು, 2, 5. ಈಗ ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ. ಎಕ್ಸ್ಪ್ಯಾಂಡ್ ಮಾಡೋದು ಗೊತ್ತು, ವ್ಯಾಲ್ಯೂ ಕಂಡುಹಿಡಿಯೋದು ಗೊತ್ತು. ಫಸ್ಟು ಇದನ್ನು ಮಲ್ಟಿಪ್ಲೈ ಮಾಡಬೇಕಲ್ವಾ, 3 × 5 ಮೈನಸ್ ಹಾಕ್ಬಿಟ್ಟು 2 × 2, 15 - 4 ಎಷ್ಟು ಬರುತ್ತೆ, 11 ಬರುತ್ತೆ. ನೋಡಿ, ಫಸ್ಟು ಡೆಲ್ಟಾ ಕಂಡುಹಿಡಿಬೇಕು. ನೆಕ್ಸ್ಟು ಡೆಲ್ಟಾ ಎಕ್ಸ್ ಅಂತ ಒಂದೊಂದು ಟೆಕ್ಸ್ಟ್ ಬುಕ್ಕಲ್ಲಿ ಡೆಲ್ಟಾ 1 ಅಂತ ಕೊಟ್ಟಿರ್ತಾರೆ, ಡೆಲ್ಟಾ ಎಕ್ಸ್ ಅಂತ ಬರ್ಕೊಂಡ್ರೆ ಈಸಿ ಆಗುತ್ತೆ. ಈಗ ನೋಡಿ, ನಿಮಗೆ ಈ ಫಸ್ಟ್ ಡೆಲ್ಟಾ ಕಂಡುಹಿಡಿದ್ವಲ್ಲ, ಅದರಲ್ಲಿ ಈ 2 ನಂಬರ್ಗಳು ಏನು, 3 ಮತ್ತು 2 ಏನಪ್ಪ ಅಂತಂದರೆ ಕೋಎಫಿಷಿಯೆಂಟ್ ಆಫ್ ಎಕ್ಸ್. 3 ಮತ್ತು 2 ಇದೆಲ್ಲ ಅದು ಕೋಎಫಿಷಿಯೆಂಟ್ ಆಫ್ ಎಕ್ಸ್. ಇದನ್ನು ತೆಗೆದುಬಿಡ್ಬೇಕು. ಈಗ ಇದನ್ನು ತೆಗೆದುಬಿಟ್ಟು ಈ ಜಾಗದಲ್ಲಿ ಈಕ್ವಲ್ಸಿಂದ ಆಚೆ ಇರ್ತಾವಲ್ಲ ಅದನ್ನು ಬರ್ಕೋಬೇಕಿಲ್ಲಿ. ಏನು ಈಕ್ವಲ್ಸಿಂದ ಆಚೆ ಇರೋದು 10, 14, ಇದು 2 ಮತ್ತು 5. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ 10 × 5 ಮೈನಸ್ 14 × 2, 10 × 5 = 50, 14 × 2 = 28. 50 - 28 ಅಂತಂದರೆ 22 ಬರುತ್ತೆ. ನೋಡಿ, ಡೆಲ್ಟಾ ಕಂಡುಹಿಡಿದ್ವಿ, ಡೆಲ್ಟಾ ಎಕ್ಸ್ ಕಂಡುಹಿಡಿದ್ವಿ. ಈಗ ಡೆಲ್ಟಾ ವೈ ಕಂಡುಹಿಡಿದ್ವಿ. ಡೆಲ್ಟಾ ವೈ ಅಂತಂದರೆ
ನೋಡಿ ಡೆಲ್ಟಾ ಎಕ್ಸ್ ಡೆಲ್ಟಾ ವೈ ಬರೆಯುವಾಗ ನೀವು ಡೆಲ್ಟಾ ನೋಡ್ಕೋಬೇಕು. ಡೆಲ್ಟಾನಲ್ಲಿ ಇದನ್ನು ತೆಗೆದ್ಬಿಟ್ಟು ಈ ಜಾಗದಲ್ಲಿ ಈಕ್ವಲ್ಸ್ ಇಂದ ಆಚೆ ಇರೋದು ಹಾಕಿದ್ರೆ ಡೆಲ್ಟಾ ಎಕ್ಸ್ ಬರುತ್ತೆ. ಡೆಲ್ಟಾ ವೈ ಕಂಡುಹಿಡಿಬೇಕಂದ್ರೆ ಇದನ್ನ ಹಂಗೆ ಬರ್ಕೋಬೇಕು 3 2 ಈ ಜಾಗದಲ್ಲಿ ವೈ ಬರ್ಕೊಂಡಿದ್ವಲ್ಲ ಈ ಜಾಗದಲ್ಲಿ ಈಕ್ವಲ್ಸ್ ಇಂದ ಆಚೆ ಇರೋದು ಬರೀಬೇಕು. ಈಕ್ವಲ್ಸ್ ಇಂದ ಆಚೆ ಏನಿದೆ 10 14 ಇದೆ. ನೋಡಿ ಇದು ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೇನೆ. ಡೆಲ್ಟಾ ಕಂಡುಹಿಡಿಯುವಾಗ ಎಕ್ಸ್ ಹಿಂದೆ ಏನಿದೆ ವೈ ಹಿಂದೆ ಏನಿದೆ ಮೊದಲನೇ ಈಕ್ವೇಶನ್ ಫಸ್ಟ್ ರೋನಲ್ಲಿ ಬರೀಬೇಕು. ಎರಡನೇ ಈಕ್ವೇಶನ್ ಎಕ್ಸ್ ಹಿಂದೆ ಏನಿದೆ ವೈ ಹಿಂದೆ ಏನಿದೆ ಸೆಕೆಂಡ್ ರೋನಲ್ಲಿ ಬರೀಬೇಕು. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದಾಗ ಏನೋ ಬರುತ್ತೆ. ಡೆಲ್ಟಾ ಎಕ್ಸ್ ಕಂಡುಹಿಡಿಯುವಾಗ ಈ ಎಲಿಮೆಂಟ್ಗಳು ತೆಗೆದ್ಬಿಡ್ಬೇಕು. ಫಸ್ಟ್ ಕಾಲಮಲ್ಲಿ ಇದೆಯಲ್ಲ ತೆಗೆದ್ಬಿಟ್ಟು ಈ ಜಾಗದಲ್ಲಿ ಈಕ್ವಲ್ಸ್ ಇಂದ ಆಚೆ ಇರೋ ಬರೀಬೇಕು. ಡೆಲ್ಟಾ ಎಕ್ಸ್ ಬರುತ್ತೆ. ನೆಕ್ಸ್ಟ್ ಡೆಲ್ಟಾ ವೈ ಕಂಡುಹಿಡಿಯುವಾಗ 3 2 ಹಂಗೆ ಬರ್ಕೋಬೇಕು. ಇದನ್ನು ತೆಗಿಬೇಕು. ಇದನ್ನು ತೆಗೆದ್ಬಿಟ್ಟು ಈ ಜಾಗದಲ್ಲಿ 10 ಮತ್ತು 14 ಬರೀಬೇಕು. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ 3 × 14 ಮೈನಸ್ 2 × 10 3 × 14 ಅಂದರೆ 42 ಮೈನಸ್ 20 ಏನು ಬರುತ್ತೆ 22 ಬರುತ್ತೆ. ನೋಡಿ ಡೆಲ್ಟಾ ಕಂಡುಹಿಡಿದ್ವಿ, ಡೆಲ್ಟಾ ಎಕ್ಸ್ ಕಂಡುಹಿಡಿದ್ವಿ, ಡೆಲ್ಟಾ ವೈ ಕಂಡುಹಿಡಿದ್ವಿ. ಈಗ ನಮಗೆ ಬೇಕಾಗಿರೋದು ಏನಪ್ಪ ಅಂದರೆ ಎಕ್ಸ್ ಮತ್ತು ವೈ. ಎಕ್ಸ್ ಮತ್ತು ವೈ ಕಂಡುಹಿಡಿಬೇಕಂದ್ರೆ ನೋಡಿ ಒಂದು ಫಾರ್ಮುಲಾ ಇದೆ, ಆ ಫಾರ್ಮುಲಾ ಹಾಕಿಬಿಟ್ರೆ ಬಂದ್ಬಿಡ್ತದೆ. ಎಕ್ಸ್ ಇಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ. ಡೆಲ್ಟಾ ಎಕ್ಸ್ ಎಷ್ಟಪ್ಪ 22, ಡೆಲ್ಟಾ ಎಷ್ಟು 11, 11 1s 11 2s ಆನ್ಸರ್ ಈಸ್ 2. ನೆಕ್ಸ್ಟು ಡೆಲ್ಟಾ ವೈ ಕಂಡುಹಿಡಿಬೇಕು. ವೈ ಇಸ್ ಈಕ್ವಲ್ ಟು ಡೆಲ್ಟಾ ವೈ ಬೈ ಡೆಲ್ಟಾ. ಡೆಲ್ಟಾ ವೈ ಅಂದರೆ ಎಷ್ಟು ಒನ್ಸ್ ಅಗೇನ್ 22 ಡಿವೈಡ್ ಬೈ 11, 11 1s 11 2s ಆನ್ಸರ್ ಈಸ್ 2. ನೋಡಿ ಈ ಥರ ಕಂಡುಹಿಡಿದ್ರೆ ಇದಕ್ಕೆ ಡಿಟರ್ಮಿನೆಂಟ್ ಮೆಥಡ್ ಆರ್ ಕ್ರೇಮರ್ಸ್ ರೂಲ್ ಅಂತ ಕರೀತಾರೆ. ಇವೇನಕ್ಕೆ ಯೂಸ್ ಮಾಡ್ತೀವಿ? ಈ ಥರ ಸೈಮಲ್ಟೇನಿಯಸ್ ಈಕ್ವೇಷನ್ ಬಂದಾಗ ಎಕ್ಸ್ ಎಷ್ಟು ವೈ ಎಷ್ಟು ಅಂತ ಕಂಡುಹಿಡಬೇಕಂದ್ರೆ ಇಷ್ಟು ಪ್ರೊಸೀಜರ್ ಯೂಸ್ ಮಾಡಿದ್ರೆ ಬರುತ್ತೆ. ನೋಡಿ ಈಗ ಈ ಟೈಪಲ್ಲಿ ಇನ್ನೊಂದು ಲೆಕ್ಕ ಮಾಡ್ತೀನಿ. ನೋಡಿ ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಏನಿಲ್ಲ, ತುಂಬ ಈಸಿ. ಈ ಪ್ರೊಸೀಜರ್ ಯೂಸ್ ಮಾಡಿದ್ರೆ ಸಾಕು. ಈಗ ಇನ್ನೊಂದು ಲೆಕ್ಕ ಮಾಡೋಣ. ಇದು x plus y is equal to 3, 2x plus 5y is equal to 12. ನೋಡಿ ಪುನಃ ಎರಡು ಈಕ್ವೇಶನ್ ತಗೊಂಡಿದ್ದೀನಿ. ಒಂದು x plus y is equal to 3, ಎರಡನೇದು 2x plus 5y is equal to 12. ಈಗ ಸೇಮ್ ಪ್ರೊಸೀಜರ್. ಫಸ್ಟ್ ಏನು ಮಾಡಬೇಕು? ಫಸ್ಟು ಕಂಡೀಷನ್ ನೋಡ್ಕೋಬೇಕು. ಆರ್ಡರ್ನಲ್ಲಿ ಇದೆಯಾ? ಇದೆ. ಎರಡು ಆರ್ಡರ್ನಲ್ಲಿದೆ. ಫಸ್ಟ್ ಏನು ಕಂಡುಹಿಡಿಬೇಕು? ಡೆಲ್ಟಾ. ನೋಡಿ ಡೆಲ್ಟಾ ಕಂಡುಹಿಡಿಬೇಕು ಅಂತಂದರೆ ಎಕ್ಸ್ ಹಿಂದೆ ಏನಿದೆ ವೈ ಹಿಂದೆ ಏನಿದೆ ಅದನ್ನು ಬರೀಬೇಕು. ಎಕ್ಸ್ ಹಿಂದೆ ಏನೂ ಇಲ್ಲ, ವೈ ಹಿಂದೆ ಏನೂ ಇಲ್ಲ ಅಂದರೆ 1 ಅಂತ. ನೋಡಿ 1 1. ನೆಕ್ಸ್ಟು ಸೆಕೆಂಡ್ ಈಕ್ವೇಷನ್ 2 5. ಕರೆಕ್ಟಾ? ನೋಡಿ ಫಸ್ಟ್ ಈಕ್ವೇಷನ್ ಎಕ್ಸ್ ಹಿಂದೆ 1 ಇತ್ತು, ವೈ ಹಿಂದೆ 1 ಇತ್ತು, 1 1 ಬರದೆ. ಸೆಕೆಂಡ್ ಈಕ್ವೇಷನಲ್ಲಿ ಎಕ್ಸ್ ಹಿಂದೆ 2 ಇದೆ, ವೈ ಹಿಂದೆ 5 ಇದೆ, ಬರದೆ. ಈಗ 1 × 5 ಮೈನಸ್ 2 × 1 ಆನ್ಸರ್ ಈಸ್ 5 ಮೈನಸ್ 2 3. ನೋಡಿ 1 × 5 5 ಮೈನಸ್ 2 × 1 2, 5 ಮೈನಸ್ 2 ಅಂದರೆ 3 ಬರುತ್ತೆ. ಈಗ ಡೆಲ್ಟಾ ಎಕ್ಸ್ ಬರೋಣ. ಡೆಲ್ಟಾ ಎಕ್ಸ್ ಅಂತಂದರೆ ಇದನ್ನು ಚೇಂಜ್ ಮಾಡಬೇಕು. ಇಲ್ಲಿ ಈ ಜಾಗದಲ್ಲಿ ಈಕ್ವಲ್ಸಿಂದ ಆಚೆ ಇರೋದು ಹಾಕ್ಬೇಕು. ನೋಡಿ 3 12 1 5. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ 3 × 5 ಮೈನಸ್ 12 × 1 15 ಮೈನಸ್ 12 ಆನ್ಸರ್ ಈಸ್ 3. ಕರೆಕ್ಟ್ ಅಲ್ವಾ? 3 5s 15 ಮೈನಸ್ 12 1s 12, 15 ಮೈನಸ್ 12 ಅಂದರೆ 3 ಬರುತ್ತೆ. ಅದೇ ಥರ ಡೆಲ್ಟಾ ವೈ ಕಂಡುಹಿಡಬೇಕು ಅಂತಂದರೆ 1 2 ಹಂಗೆ ಬರ್ಕೋಬೇಕು. ಇಲ್ಲ ಐತಲ್ಲ ನೋಡಿ ಡೆಲ್ಟಾ ಎಕ್ಸ್ ಡೆಲ್ಟಾ ವೈ ಬರ್ಕೊಳ್ಳುವಾಗ ಇದನ್ನು ನೋಡ್ಬೇಕು ನೀವು. ಇದರಲ್ಲಿ ಇದನ್ನು ರೀಪ್ಲೇಸ್ ಮಾಡಿದ್ರೆ ಡೆಲ್ಟಾ ಎಕ್ಸ್ ಬರುತ್ತೆ, ಇದನ್ನು ರೀಪ್ಲೇಸ್ ಮಾಡಿದ್ರೆ ಡೆಲ್ಟಾ ವೈ ಬರುತ್ತೆ. ಡೆಲ್ಟಾ ವೈಗೆ ಈ ಜಾಗದಲ್ಲಿ 3 ಮತ್ತು 12 ಹಾಕೋದು. ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ. 1 × 12 ಮೈನಸ್ 2 × 3, 1 × 12 ಅಂದರೆ 12, 12 ಮೈನಸ್ 6 ಅಂದರೆ 6 ಬರುತ್ತೆ. ನೋಡಿ ಸೇಮ್ ಅದೇ ಪ್ರೊಸೀಜರ್. ಡೆಲ್ಟಾ ಕಂಡುಹಿಡಿದೆ, ಡೆಲ್ಟಾ ಎಕ್ಸ್ ಕಂಡುಹಿಡಿದೆ, ಡೆಲ್ಟಾ ವೈ ಕಂಡುಹಿಡಿದೆ. ಈಗ ಎಕ್ಸ್ ವೈ ಕಂಡುಹಿಡಿಬೇಕಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ. ಡೆಲ್ಟಾ ಎಕ್ಸ್ ಅಂದರೆ ಏನಪ್ಪ 3,
ಡೆಲ್ಟಾ ಅಂದರೆ ಎಷ್ಟು 3/3 ಇಸ್ 1. ಅದೇ ಥರ ವೈ ಕಂಡುಹಿಡಬೇಕು ಅಂತಂದರೆ ಡೆಲ್ಟಾ ವೈ ಬೈ ಡೆಲ್ಟಾ, ವಾಟ್ ಈಸ್ ಡೆಲ್ಟಾ ವೈ 6, ಡೆಲ್ಟಾ 3 1 3 2 ಆನ್ಸರ್ 2. ನೋಡಿ 3 ಕ್ಯಾನ್ಸಲ್. ನೋಡಿ ಇದಕ್ಕೆ ಕ್ರೇಮರ್ಸ್ ರೂಲ್ ಆರ್ ಡಿಟರ್ಮಿನೆಂಟ್ ಮೆಥಡ್ ಅಂತ ಕರೀತಾರೆ. ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ? ಈ ಥರ ಸೈಮಲ್ಟೇನಿಯಸ್ ಈಕ್ವೇಷನ್ ಬಂದಾಗ ಎಕ್ಸ್ ಮತ್ತು ವೈ ವ್ಯಾಲ್ಯೂ ಕಂಡುಹಿಡಿಯೋಕ್ಕೆ ಯೂಸ್ ಮಾಡ್ತೀವಿ. ನೋಡಿ ಇಲ್ಲಿಗೆ ಇವತ್ತಿನ ಕ್ಲಾಸಲ್ಲಿ ಪ್ರಾಪರ್ಟೀಸ್ ಆಫ್ ಡಿಟರ್ಮಿನೆಂಟ್ ಮತ್ತು ಒಂದು ಕ್ರೇಮರ್ಸ್ ರೂಲ್ ಅಥವಾ ಡಿಟರ್ಮಿನೆಂಟ್ ಮೆಥಡಲ್ಲಿ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋದು ಹೆಂಗೆ ಅಂತ ಹೇಳ್ಕೊಟ್ಟೆ. ನೋಡಿ ಇಲ್ಲಿಗೆ ಈ ಕ್ಲಾಸನ್ನು ಇವತ್ತು ಮುಗಿಸ್ತಾ ಇದ್ದೀನಿ. ದಯಮಾಡಿ ನನ್ನ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಹಲವು ವಿಡಿಯೋಗಳನ್ನ ನಿಮಗೋಸ್ಕರ ತುಂಬ ಈಸಿಯಾಗಲಿ, CET ಎಕ್ಸಾಮು ಈಸಿಯಾಗಿ ಆನ್ಸರ್ ಮಾಡಬೇಕು ಅಂತ ನಿಮಗೋಸ್ಕರ ಈ ವಿಡಿಯೋಗಳನ್ನ ರೆಡಿ ಮಾಡಿ ಬಿಡ್ತಾ ಇದ್ದೀನಿ. ನೀವು ನನಗೋಸ್ಕರ ಏನು ಮಾಡಬೇಕಪ್ಪ ಅಂತಂದರೆ ನನ್ನ ಚಾನಲನ್ನು ಬೆಳೆಸಬೇಕು, ಹೆಚ್ಚು ಬೆಳೆಸಬೇಕು. ಅದರಿಂದ ನಿಮ್ಮ ಸ್ನೇಹಿತರು ಎಲ್ಲೆಲ್ಲಿದ್ದಾರೋ ಅವ್ರಿಗೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡೋಕ್ಕೆ ಹೇಳಿ, ಶೇರ್ ಮಾಡೋಕ್ಕೆ ಹೇಳಿ ಅಂತ ಹೇಳ್ತಾ ಈ ಕ್ಲಾಸನ್ನು ಮುಗಿಸ್ತೀನಿ. ಯಾರ್ಯಾರು CET ಪ್ರಿಪೇರ್ ಆಗ್ತಾಯಿದ್ದೀರೋ ಅವ್ರಿಗೆಲ್ಲ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.